ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಹೇಗಿದ್ದೀರಾ ಎಲ್ಲರೂ? ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸವಿನಯ ವಿನಂತಿ, ದಯವಿಟ್ಟು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಬರ್ತಿದ್ದಂಗೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಆಲ್ರೆಡಿ ಮಾಡ್ಕೊಂಡಿದ್ದೀರಾ ಅಂದರೆ ತುಂಬ ಹೃದಯದ ವಂದನೆಗಳು. ಮತ್ತು ತುಂಬ ಜನ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಕಾಮೆಂಟ್ ಮಾಡ್ತೀರಾ. ಕಾಮೆಂಟ್ಗೆ ನಾನು ಕೂಡ ಸಾಧ್ಯವಾದಷ್ಟು ಉತ್ತರವನ್ನು ಕೊಡ್ತಾ ಇರ್ತೀನಿ. ಬಟ್ ಕೆಲವೊಂದು ಸತಿ ನನಗೆ ನಗಬೇಕಾ ಇಲ್ಲ ಏನು ಅನ್ಕೋಬೇಕದು ನನಗೆ ಗೊತ್ತಾಗಲ್ಲ. ಮೇಡಮ್ ಇದನ್ನು ಇನ್ನೊಂದು ಸತಿ ತೋರಿಸಿ ಅಂತ ಹೇಳ್ತೀರಾ, ನಾನು ಮತ್ತೆ ಇನ್ನೊಂದು ಸತಿ ವಿಡಿಯೋ ಮಾಡಿ ಹಾಕೋಕ್ಕಾಗತ್ತಾ? ರೀವೈಂಡ್ ಮಾಡಿ ನೀವೇ ನೋಡಿದ್ರೆ ಆಗತ್ತಲ್ವಾ? ಸೊ ಕೆಲವೊಂದು ವಿಷಯ ಯಾಕೆ ತಿಳಿದು ಹೇಳ್ತೀರಾ ಅಥವಾ ನನ್ನನ್ನು ತಮಾಷೆ ಮಾಡ್ತಾ ಇದ್ದೀರಾ ಅಂತ ಕೂಡ ನನಗೆ ಅನುಮಾನ ಆಗುತ್ತೆ. ಇರಲಿ, ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ. ಟ್ರಿಸ್ಕೆಲಿಯಾನ್ ಅಂತ ಹೇಳಿ ಅದರ ವಿಷಯನೂ ಕೂಡ ಹೇಳ್ತೀನಿ. ಮತ್ತು ಇನ್ನೊಂದು ಅಂತಂದರೆ ನವೆಂಬರ್ 1 ಏನು ವಿಶೇಷ ಸ್ನೇಹಿತರೆ? ನವೆಂಬರ್ 1 ಅಂತಂದರೆ ರಾಜ್ಯೋತ್ಸವ ಅಲ್ವಾ? ರಾಜ್ಯೋತ್ಸವ ಅಂತಂದಾಗ ನಮ್ಮ ಭುವನೇಶ್ವರಿ ತಾಯಿಗೆ ಅರ್ಪಿತವಾದದ್ದು, ಕರ್ನಾಟಕ ರಾಜ್ಯ ಸ್ಥಾಪಿತವಾದಂಥ ದಿನ. ಇದಕ್ಕೆ ತುಂಬ ವಿಶೇಷವಾದ ಇತಿಹಾಸ ಎಲ್ಲ ಇದೆ. ಹೇಳಬೇಕು ಅಂತಂದರೆ ದೇಶದಲ್ಲಿ ಒಂದು ಫ್ಲ್ಯಾಗ್ ಅಂದರೆ ಒಂದು ಧ್ವಜ ಅಂತ ಇರೋದು, ಒಂದು ವಿಶೇಷವಾದ ದಿನ ಇರೋದು ನಮ್ಮ ಕನ್ನಡ ದೇವಿಗೆ, ಕರ್ನಾಟಕಕ್ಕೆ ಅಂದಾಗ ತುಂಬ ಹೆಮ್ಮೆ ಅಂತ ಅನಿಸುತ್ತೆ ಅಲ್ವಾ ಸ್ನೇಹಿತರೆ? ಸೊ ಈಗ ಈ ಒಂದು ವಿಡಿಯೋಗೆ ಹೋಗೋ ಮುಂಚೆ, ಟ್ರಿಸ್ಕೆಲಿಯಾನ್ ಬಗ್ಗೆ ಹೇಳೋ ಮುಂಚೆ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಹೌದು, ಏನು ಮಾಡೋದು, ನನ್ನ ಕತೆ ಹೇಳ್ತಿದ್ರೆ ಸಮಾಧಾನನೇ ಆಗೋದಿಲ್ಲ. ಇದು ಯಾಕೆ ಈ ಕತೆ ಹೇಳ್ತೀನಿ ಅಂತ ಕೂಡ ಕೊನೆಯಲ್ಲಿ ಹೇಳ್ತೀನಿ. ಅನಾರ್ಕ ಅನ್ನೋ ಹೆಸರನ್ನು ಕೇಳಿದ್ದೀರಾ? ಇತಿಹಾಸದಲ್ಲಿ ಅವಳ ಹೆಸರು ಎಲ್ಲಿ ಕೂಡ ಕೇಳಿ ಬರೋದಿಲ್ಲ. ಅವಳ ಒಂದು ಕತೆ ಏನು ಅಂತಂದರೆ, 16 ವರ್ಷಕ್ಕೆ ಅವಳು ಗರ್ಭಿಣಿಯಾಗಿರ್ತಾಳೆ. ಅವಳು ಈ ಒಂದು ಜೀತದ ಆಳು, ಸ್ಲೇವ್ಸ್ ಅಂತ ಏನು ಹೇಳ್ತಾರೆ, ಆ ಥರ ಒಂದು ಮಾರಾಟದಲ್ಲಿ ಕೊಂಡಂಥ ಒಂದು ಆಳು, ಜೀತದ ಆಳು, ಸ್ಲೇವ್ ಅವಳು. ಈ ಅನಾರ್ಕನ 16 ವರ್ಷಕ್ಕೆ ತಾಯಿ ಆಗ್ತಾಳೆ. ಆಗ ಅವಳ ಒಂದು ಪರ್ಮಿಷನ್ ಇಲ್ಲದೆ, ಅವಳಿಗೆ ವಿಚಾರ ತಿಳಿಸ್ದಿರ, ಅವಳಿಗೆ ಏನನ್ನೂ ಹೇಳ್ದಿರ, ಡಾಕ್ಟರ್ ಮೆರಿಯಾನ್ ಸಿಮ್ಸ್ ಅನ್ನುವಾತ ಕೆಲವೊಂದು ಎಕ್ಸ್ಪೆರಿಮೆಂಟ್ಸನ್ನು ಮಾಡ್ತಾರೆ. ಏನು ಆ ಎಕ್ಸ್ಪೆರಿಮೆಂಟ್ಸ್ ಅಂತಂದಾಗ, ಅವಳ ಮಗು ಆದ ಮೇಲೆ ಅವಳನ್ನು ಅಂದರೆ ಅನಸ್ಥೀಸಿಯಾ ಇಲ್ದಿರ 30 ತರಾವರಿ ಸರ್ಜರಿಗಳನ್ನು ಮಾಡ್ತಾರೆ. ಅಂದರೆ ಶಸ್ತ್ರಚಿಕಿತ್ಸೆ, 30 ಶಸ್ತ್ರಚಿಕಿತ್ಸೆ. ಒಂದು ಕಟ್ಟಾದ್ರೇ ಎಷ್ಟು ನೋವಾಗತ್ತೆ ಅಲ್ವಾ ಸ್ನೇಹಿತರೆ? ಅದರಲ್ಲಿ 30 ಸರ್ಜರಿ, ಶಸ್ತ್ರಚಿಕಿತ್ಸೆಗಳನ್ನು ಅನಸ್ಥೀಸಿಯಾ ಇಲ್ದಿರ, ಆಕೆಗೆ ಹಿಂದೆ ಮುಂದೆ ವಿಚಾರ ಗೊತ್ತಿಲ್ದಿರ, ಆಕೆಯ ಒಂದು ಅನುಮತಿ ಇಲ್ಲದೆ, ಆಕೆಗೆ ಒಂದು ಅದರ ಜ್ಞಾನವಿಲ್ಲದೆ, ಅರಿವನ್ನು ಕೊಡದಿರ ಈ ಒಂದು 30 ಸರ್ಜರಿಯನ್ನು ಮಾಡ್ತಾರೆ. ಪ್ರತಿಯೊಂದು ಸಾರ್ತಿ ಚಾಕು ತನ್ನ ಚರ್ಮದೊಳಗೆ, ತನ್ನ ಮೈಯೊಳಗೆ ಕೊಯ್ದಾಗ ಆಕೆ ನೋವಿನಲ್ಲಿ ಚೀರಿ ಬಡ್ಕೊಳ್ತಾ ಇರ್ತಾಳೆ. ಅದು ನಮಗೆ ಯೋಚನೆ ಮಾಡಿ ನೋಡೋದಕ್ಕೆ ಕೂಡ ಮೈ ಜುಮ್ಮನ್ನತ್ತೆ, ತುಂಬ ದುಃಖ ಆಗತ್ತೆ ಅಲ್ವಾ? ನಮ್ಮ ಇತಿಹಾಸದಲ್ಲಿ ಯಾವುದೇ ದೇಶ, ಯಾವುದೇ ನಾಡು, ಯಾವುದೇ ಊರನ್ನು ತಗೊಳ್ಳಿ, ಈ ಥರ ದಾರುಣವಾದ ನೂರಾರು ವಿಷಯಗಳು, ಕ್ರೌರ್ಯದ ವಿಷಯಗಳು ಅಡುಗೆ ಇರುತ್ತೆ. ರಾಜ್ಯೋತ್ಸವ ಅಂತ ಹೇಳ್ತೀರಾ, ಆದರೆ ಯಾಕೆ ಈ ಥರ ಒಂದು ಕ್ರೌರ್ಯದ ಕಥೆಯನ್ನು ಹೇಳ್ತೀರಾ ಅಂತಂದಾಗ, ಈ ಅನಾರ್ಕಳ ಹೆಸರು ಎಲ್ಲೂ ಕೇಳಿ ಬಂದಿಲ್ಲ. ಏಕೆಂದರೆ ಆಕೆ ಒಂದು ಜೀತದಾಳು ಅಂತ ಹೇಳಿ. ಈ ಡಾಕ್ಟರ್ ಮೆರಿಯಮ್ ಸ್ಮಿತ್ ಬಂದು ಈ ಒಂದು 30 ಸರ್ಜರಿಗಳಿಂದ ಗೈನಕಾಲಜಿ ಅಂದರೆ ಪ್ರಸೂತಿ ತಜ್ಞತ್ವದ ಬಗ್ಗೆ ಸುಮಾರು ವಿಷಯಗಳನ್ನು ಆತ ಬರೆದು ಲಿಖಿತ ರೂಪದಲ್ಲಿ ಇಟ್ಟು, ಆತನ ಹೆಸರಿನಲ್ಲಿ ಬೇಕಾದಷ್ಟು ಕಡೆ ಆಸ್ಪತ್ರೆಗಳಿವೆ, ಆತನ ಒಂದು ಪ್ರತಿಮೆಗಳಿವೆ, ಎಲ್ಲ ಇದೆ. ಆದರೆ ಈ ಹುಡುಗಿ ಹೆಸರೇ ಎಲ್ಲೂ ಕೇಳಿರಲಿಲ್ಲ ಅಲ್ವಾ? ನಾನು ಕೂಡ ಇತ್ತೀಚಿನವರೆಗೂ ಕೇಳಿರಲಿಲ್ಲ. ಯಾಕೆ ಈ ಕಥೆನ ಹೇಳಿದೆ ಅಂದಾಗ, ಒಂದು ನಾಡನ್ನು ಕಟ್ಟಬೇಕಾದ್ರೆ, ಒಂದು ಇತಿಹಾಸವನ್ನು ನಾವು ರಚಿಸಬೇಕಾದ್ರೆ ಯಾರೇ ಆಗಲಿ, ಸುಮಾರು ಜನರ ಪ್ರಾಣ ಹೋಗಿರುತ್ತೆ, ಸುಮಾರು ಕ್ರೌರ್ಯಗಳು ನಡೆದಿರುತ್ತೆ. ಅದನ್ನು ಮೀರಿ ಒಂದು ನಾಡನ್ನು ಕಟ್ಟಿರ್ತಾರೆ. ಯಾಕೆ ನಮ್ಮ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ನೋಡಿದಾಗ ಎಷ್ಟು ಜನ, ಜಲೈನ್ವಾಲಾ ಬಾಗ್ ಅದೆಲ್ಲ ನೆನೆಸ್ಕೊಂಡಾಗ ಮೈ ಜುಮ್ ಅನ್ನತ್ತೆ ಅಲ್ವಾ? ಆ ಥರ ಬೇಕಾದಷ್ಟು ಜನ ತಮ್ಮ ಪ್ರಾಣವನ್ನು ಕೊಟ್ಟಿರ್ತಾರೆ, ತ್ಯಾಗ ಮಾಡಿರ್ತಾರೆ. ಎಲ್ಲರ ಹೆಸರು ನಾವು ಎಲ್ಲೂ ಕೇಳೋದಿಲ್ಲ. ಹಾಗಾಗಿ ಇಂಥ ಎಲ್ಲೆಲ್ಲಿ ಯಾರ್ಯಾರು ಒಂದು ನಾಡನ್ನು, ರಾಷ್ಟ್ರವನ್ನು ಕಟ್ಟೋದಕ್ಕೆ ಪ್ರಾಣ ತ್ಯಾಗವನ್ನು ಮಾಡಿದ್ರು, ಅಥವಾ ಅವರು ಕುಟುಂಬದ ಬಗ್ಗೆ ಕೂಡ ಗಮನವಿಲ್ಲದೆ ಅವರು ಈ ಒಂದು ಸಂಗ್ರಾಮಗಳಲ್ಲಿ ತೊಡಗಿಕೊಂಡ್ರು, ಅಂಥವರಿಗೆಲ್ಲ ನಮನವನ್ನು ಹೇಳೋಣ. ಸೊ ನಾವು ಕರ್ನಾಟಕ ಅಂತ ಇರಲಿ ಅಥವಾ ನಮ್ಮ ಮನೆ ಇರಲಿ, ಯಾಕೆಂದರೆ ಮನೆಯೇ ಒಂದು ಸಮಾಜದ ಪ್ರಥಮ ಘಟ್ಟ ಅಂತ ಹೇಳ್ತಾರೆ. ಫಸ್ಟ್ ಯೂನಿಟ್ ಆಫ್ ಸೊಸೈಟಿ ಈಸ್ ಫ್ಯಾಮಿಲಿ ಅಂತ ಹೇಳ್ತಾರೆ. ಸೊ ಹಾಗೆ ಮನೆ ಚೆನ್ನಾಗಿದ್ದಾಗ ಊರು ಚೆನ್ನಾಗಿರುತ್ತೆ, ಊರು ಚೆನ್ನಾಗಿದ್ದಾಗ ನಾಡು ಚೆನ್ನಾಗಿರುತ್ತೆ, ನಾಡು ಚೆನ್ನಾಗಿದ್ದಾಗ ದೇಶ ಚೆನ್ನಾಗಿರುತ್ತೆ, ದೇಶ ಚೆನ್ನಾಗಿದ್ದಾಗ ಪ್ರಪಂಚವೆಲ್ಲ ಚೆನ್ನಾಗಿರುತ್ತೆ. ಮನೆ ಚೆನ್ನಾಗಿರಬೇಕು ಅಂದಾಗ ನಮ್ಮ ಮನಸ್ಸು ಕೂಡ ಚೆನ್ನಾಗಿರ್ಬೇಕಲ್ವಾ? ಸೊ ಈ ಟ್ರಿಸ್ಕೆಲಿಯಾನ್ ಅನ್ನೋ ಒಂದು ಚಿಹ್ನೆನ ನಾನು ನಿಮಗೆ ಬರೆದು ತೋರಿಸ್ತೀನಿ. 3 ಸುರುಳಿಗಳವು, 3 ಸುರುಳಿಗಳು.
ಇದನ್ನು ಟ್ರಿಸ್ಕೆಲಿಯಾನ್ ಅಂತ ಹೇಳ್ತಾರೆ. ಈ ಟ್ರಿಸ್ಕೆಲಿಯಾನ್ ಅರ್ಥ ಏನು, ಇದರ ಒಂದು ಪ್ರಭಾವ ಏನು ಅಂತಂದರೆ, ಇದು ಆಸ್ತಿ ಮತ್ತು ಐಶ್ವರ್ಯದ ಅಭಿವೃದ್ಧಿ ಅಂದರೆ ಒಂದು ಬೆಳವಣಿಗೆಗೆ ಪೂರಕವಾಗತ್ತೆ. ಮತ್ತು ಸೃಷ್ಟಿಗೆ, ಅಂದರೆ ಯಾವುದಾದ್ರೂ ಒಂದು ಸೃಷ್ಟಿ ಮಾಡಬೇಕಲ್ವ, ಆಸ್ತಿ ಇರ್ಬೋದು ಅಥವಾ ಒಂದು ಕಲೆ ಇರ್ಬೋದು, ಸೃಷ್ಟಿ ಅಂತ ಹೇಳ್ತೀವಿ, ಕ್ರಿಯೇಷನ್, ಅದಕ್ಕೆ ಕೂಡ ಇದು ಸಹಾಯವನ್ನು ಮಾಡುತ್ತೆ. ಮತ್ತು ಸಂಚಲನ ಇರಬೇಕು, ಒಂದೇ ಕಡೆ ಕೂತಿದ್ದಾಗ ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ಲ. ಹಣ ಕೂಡ ಅಷ್ಟೇ, ಪೆಟ್ಟಿಗೆನಲ್ಲೇ ಇದ್ರೆ ಅದರ ಪ್ರಯೋಜನ ಏನು, ಸಂಚಲನೆ, ಮೂವ್ಮೆಂಟ್ ಇರಬೇಕು ಅಂತ ಹೇಳ್ತೀವಲ್ಲ, ಆ ಸಂಚಲನವನ್ನು ಕೂಡ ಏರ್ಪಡಿಸಿ ಕೊಡುತ್ತೆ. ಮತ್ತು ಯಾವುದಾದ್ರೂ ಒಂದು ಬ್ಲಾಕ್ಸ್ ಇದ್ದಾಗ ಅದನ್ನು ಕೂಡ ಕ್ಲಿಯರ್ ಮಾಡಿ ಕೊಡುತ್ತೆ. ಸೊ ನಾವು ಈ ಟ್ರಿಸ್ಕೆಲಿಯಾನ್ ಅನ್ನು ನಾವು ಬರೆದು ಅದನ್ನು ಕಪ್ಪು ಸ್ಕೆಚ್ ಪೆನ್ನಲ್ಲಿ ಬರೆದು ನಾವು ಮನೆಯ ಒಂದು ಬಾಗಿಲ ಮೇಲೆ ಹಾಕ್ಬೋದು, ದೇವರ ಗೂಡಿನಲ್ಲಿ ಇಡ್ಬೋದು, ನಮ್ಮ ಟೇಬಲ್ಗಳ ಮೇಲೆ ಹಾಕ್ಕೋಬೋದು. ಅದರ ಜೊತೆಯಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳ್ತೀನಿ, ಯಾಕೆಂದರೆ ನಾನು ಹೇಳಿದೆ ಮನೆ ಸಮಾಜದ ಮೊದಲ ಘಟ್ಟ, ಫಸ್ಟ್ ಯೂನಿಟ್ ಆಫ್ ಫ್ಯಾಮಿಲಿ ಈಸ್ ಎ ಯೂನಿಟ್ ಆಫ್ ಸೊಸೈಟಿ ಅಂತ. ಸೊ ಹಾಗಾಗಿ ಎಲ್ಲವೂ ಚೆನ್ನಾಗಿರಬೇಕು ಅಂತಂದಾಗ ಮನೆಯಲ್ಲಿ ಕೆಲವೊಂದು ಶ್ರೀರಕ್ಷೆಯನ್ನು ಮಾಡೋಣ, ಮತ್ತು ಒಂದು ಏಳಿಗೆಯ ಬಗ್ಗೆ ಗಮನವನ್ನು ಕೊಡೋಣ. ಉಪ್ಪನ್ನು ಹೇಗೆಲ್ಲ ಬಳಸ್ಬೋದು ಅಂತಂದಾಗ, ನಿಮ್ಮಲ್ಲಿ ಬೇರೆ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಉಪ್ಪನ್ನು ಹೊಸಲ ಮೇಲೆ ಹಾಕಿ ಅಂತಂದಾಗ, ಉಪ್ಪು ಲಕ್ಷ್ಮಿ ಅಲ್ವಾ ಅಂತ ಹೇಳಿದ್ರಿ. ಹೌದು, ಲಕ್ಷ್ಮಿನೇ, ಆದರೆ ಲಕ್ಷ್ಮಿ ಹೊರಗೆ ಹೋಗಬೇಕು, ಬರಬೇಕು. ಹಾಗೆ ಈ ಉಪ್ಪಿಗೆ ತುಂಬ ಈ ಶ್ರೀರಕ್ಷೆನ ಒದಗಿಸುವಂಥ ಒಂದು ಶಕ್ತಿ ಕೂಡ ಇರುತ್ತೆ. ಹಾಗಂತ ಉಪ್ಪಿಲ್ಲದೆ ನಾವು ಊಟ ಮಾಡೋದಿಲ್ಲ, ಹಾಗಂತ ಲಕ್ಷ್ಮಿನ ತಿಂತೀವಿ ಅಂತ ಆಗತ್ತಾ? ಹಾಗಾಗಿ ಅದು ಲಕ್ಷ್ಮಿ. ಆದರೆ ಈ ಒಂದು ವಿಚಾರದಲ್ಲಿ ಅದನ್ನು ಒಂದು ಶ್ರೀರಕ್ಷೆಯ ಒಂದು ಅಂಶ ಅಂತ ತಿಳ್ಕೊಂಡು ಮಾಡಿ. ಮನೆಗೆ ಶ್ರೀರಕ್ಷೆ ಬೇಕು ಅಂತಂದಾಗ ಕನಿಷ್ಠ ವಾರದಲ್ಲಿ ಒಮ್ಮೆ, ಅದು ಮಂಗಳವಾರ ಆಗ್ಬೋದು, ಶುಕ್ರವಾರ ಆಗ್ಬೋದು, ಭಾನುವಾರ ಆಗ್ಬೋದು, ಅಥವಾ ಯಾವುದೇ ದಿನ ನಿಮಗೆ ಅನುಕೂಲವಿದ್ದಾಗ ಹೊಸಲಿನ ಮೇಲೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಾಗ್ಬೋದು ಅಥವಾ ಗೋಧೂಳಿ ಹೊತ್ತಿನಲ್ಲಾಗ್ಬೋದು, ಒಂದು ಹೊಸಲಿನ ಮೇಲೆ ಉಪ್ಪನ್ನು ಹಾಕಿ, ಅದು ಪುಡಿ ಉಪ್ಪನ್ನೇ ಹಾಕಿ, ಯಾಕೆಂದರೆ ಕಲ್ಲುಪ್ಪಿನ ಮೇಲೆ ಯಾರಾದರೂ ಕಾಲಿಟ್ಟಾಗ ಕಾಲು ಸ್ವಲ್ಪ ಪೆಟ್ಟಾಗೋ ಒಂದು ವಿಷಯ ಇರುತ್ತೆ. ಸೊ ಪುಡಿ ಉಪ್ಪನ್ನೇ ನೀವು ಎಡಗಡೆಯಿಂದ ಬಲಗಡೆಗೆ, ಬಲಗಡೆಯಿಂದ ಎಡಗಡೆಗೆ, ಮತ್ತು ಎಡಗಡೆಯಿಂದ ಬಲಗಡೆಗೆ ಹೊಸಲ ಮೇಲೆ 3 ಸರ್ತಿ ಉಪ್ಪನ್ನು ಹಾಕಿ, ನನ್ನ ಮನೆಯನ್ನು, ನನ್ನ ಸಂಸಾರವನ್ನು, ನನ್ನ ಕುಟುಂಬವನ್ನು ಕಾಪಾಡು ಅಂತ ಹೇಳಿ ಆ ಉಪ್ಪಿಗೆ ಹೇಳಿ, ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯೊಳಗೆ ಬರೆದಿರೋ ಹಾಗೆ ಆ ಉಪ್ಪು ಕಾವಲನ್ನು ಕಾಯುತ್ತೆ. ಇದು ಒಂದು ಪ್ರೊಟೆಕ್ಷನ್ಗೆ, ಶ್ರೀರಕ್ಷೆಗೆ. ಮತ್ತು ಯಾವಾಗಲೂ ನಿಮ್ಮ ಜೇಬಿನಲ್ಲಿರ್ಬೋದು, ಪರ್ಸಿನಲ್ಲಿರ್ಬೋದು, ಅಂದರೆ ಪಾಕೆಟ್ ಅಥವಾ ವಾಲೆಟ್, ಅಲ್ಲಿ ಸ್ವಲ್ಪ ಉಪ್ಪನ್ನು, 3 ಚಿಟಿಕೆಯಷ್ಟು ಉಪ್ಪನ್ನು ಇಟ್ಕೊಳ್ಳಿ. ಅದು ನಿಮಗೆ ಅದೃಷ್ಟ, ಲಕ್ ಅನ್ನು ತಂದು ಕೊಡುತ್ತೆ. ಸೊ ನಕಾರಾತ್ಮಕತೆನ ಬಿಟ್ವಿ, ಲಕ್ಕನ್ನು ತಂದ್ಕೊಂಡ್ವಿ. ಆಮೇಲೆ ಪ್ರತಿ ಶುಕ್ರವಾರ ಈ ಉಪ್ಪು ಟೇಬಲ್ ಮೇಲೆ ಸಾಲ್ಟ್ ಶೇಕರ್ ಅಂತ ಏನು ಹೇಳ್ತೀವಿ, ಉಪ್ಪನ್ನು ಚಿಮ್ಕಿಸ್ಕೊಳ್ಳೋದಕ್ಕೆ ಊಟದಲ್ಲಿ ಇಟ್ಕೊಳ್ತೀವಲ್ಲ, ಪೆಪ್ಪರ್ ಮತ್ತು ಸಾಲ್ಟ್ ಸಪ್ರೇಟ್ ಆಗಿರುತ್ತೆ, ಕೆಲವೊಬ್ಬರು ಎರಡನ್ನೂ ಬೆರೆಸಿ ಇಟ್ಟಿರ್ತಾರೆ. ಪ್ರತಿ ಶುಕ್ರವಾರ ಈ ಉಪ್ಪಿನ ಶೇಕರ್ ಏನಿರುತ್ತೆ, ಆ ಉಪ್ಪನ್ನು ಸಿಂಪಡಿಸುವಂಥ ಒಂದು ಕುಡಿಕೆ ಏನಿರುತ್ತೆ, ಅದಕ್ಕೆ ಪೂರ್ತಿ ಈ ಪುಡಿ ಉಪ್ಪಿನಿಂದ ತುಂಬಿಬಿಟ್ಟು ಒಂದು ಸ್ವಲ್ಪ ಅಲ್ಲಾಡಿಸ್ಬಿಟ್ಟು ಒಂದು ಚೂರು ಕೈಗೆ ಹಾಕ್ಕೊಳ್ಳಿ. ಸೊ ಇದರಿಂದ ನಿಮಗೆ ನಿಂತಹ ಸುಮಾರು ವಿಷಯಗಳು, ಹಣಕಾಸಿನ ವಿಷಯ, ನಿಮಗೆ ಬರಬೇಕಾದ ಹಣ ಇರ್ಬೋದು, ಬಿಸ್ನೆಸ್ಸಲ್ಲಿ ಸ್ವಲ್ಪ ತಡೆ ಆಗಿದ್ರೆ ಅದನ್ನು ಶುರು ಮಾಡೋದಿರ್ಬೋದು, ಬಿಗಿನಿಂಗ್, ಕಿಕ್ ಸ್ಟಾರ್ಟ್ ಅಂತ ಹೇಳ್ತೀವಲ್ಲ, ತಕ್ಷಣಕ್ಕೆ ಕೆಲಸಗಳು ಶುರುವಾಗ್ಬಿಡತ್ತೆ. ಸೊ ಪ್ರತಿ ಶುಕ್ರವಾರ ಅದನ್ನು ತುಂಬಿಬಿಟ್ಟು ಒಂದು ಸ್ವಲ್ಪ ಹೀಗೆ ಆಡಿಸಿ ನಿಮ್ಮ ಕೈ ಮೇಲೆ 3 ಸತಿ ಚಿಟಿಕೆಯನ್ನು ಹಾಕ್ಕೊಳ್ಳಿ. ಇದರಿಂದ ನಿಮಗೆ ನಿಂತಹ ಕೆಲಸಗಳು ಸುಸೂತ್ರವಾಗಿ ಸಾಗಲಿಕ್ಕೆ ಶುರುವಾಗುತ್ತೆ. ಮತ್ತು 3ನೇ ವಿಷಯ, ಹಣದ ಮೇಲೆ, ಅಂದರೆ ನೋಟಿನ ಮೇಲೆ, ಅಥವಾ ನಿಮ್ಮ ಸಂಬಳ ಬಂದಂಥ ದಿನ ನೋಟಿನ ಮೇಲಿರ್ಬೋದು, ನಿಮ್ಮ ಚೆಕ್ ಮೇಲಿರ್ಬೋದು, ಅಥವಾ ಕಾರ್ಡ್ ಮೇಲಿರ್ಬೋದು, ಒಂದು 3 ಚಿಟಿಕೆ ಉಪ್ಪನ್ನು, ಇದನ್ನು ನಾನು ಹಿಂದೆ ಕೂಡ ಒಂದು ವಿಡಿಯೋನಲ್ಲಿ ಹೇಳಿದ್ದೆ, ಸಿಂಪಡಿಸಿ. ಇದರಿಂದ ನೀವು ಹಣದ ಒಂದು ಅಯಸ್ಕಾಂತ, ಮನಿ ಮ್ಯಾಗ್ನೆಟ್ ಆಗ್ತೀರಾ. ಮತ್ತು ಕೊನೆಯದಾಗಿ, ಆಲ್ರೆಡಿ ಶುಕ್ರವಾರ ಹಾಕ್ಕೊಂಡಿರ್ತೀರ, ಆದರೆ ವಾರದಲ್ಲಿ ಒಮ್ಮೆ ಆದರೂ, ಅದು 5ನೇ ಭಾನುವಾರ ಯಾವುದೇ ತಿಂಗಳಲ್ಲೂ ಬಂದಾಗ ಅದನ್ನು ಮನಿ ಬ್ಯಾಗ್ಸ್ ಅಂತ ಕರೀತಾರೆ, ಅದನ್ನು ತಪ್ಪಿಸಬೇಡಿ. ಪ್ರತಿ ಶುಕ್ರವಾರ ಮಾಡ್ಬೋದು. ನೀವು ಒಂದು ಚೂರು ಉಪ್ಪನ್ನು ಹಾಕಿ ಚೆನ್ನಾಗಿ ಕೈಯನ್ನು ಹೀಗೆ ಉಜ್ಜಿಬಿಟ್ಟು ಆಮೇಲೆ ಅದನ್ನು ತೊಳಿಬೇಕು. ಅಂದರೆ ನೀರಿನಲ್ಲಿ, ಹರಿಯೋ ನೀರಲ್ಲಿ, ಅಂದರೆ ನಲ್ಲಿಯ ನೀರಲ್ಲಿ ತೊಳಿಬೇಕಾದ್ರೆ ನೀವು, ಎಲೆ ಉಪ್ಪೆ ನಿನಗೆ ನಮಿಸುವೆ ನಾನು, ಎಲ್ಲ ಕಾಯಿಲೆಗಳನ್ನು, ಎಲ್ಲ ಒಂದು ಬಡತನವನ್ನು, ನಕಾರಾತ್ಮಕತೆಯನ್ನು ನನ್ನ ದೇಹದಿಂದ, ನನ್ನ ಮನಸ್ಸಿನಿಂದ, ನನ್ನ ಜೀವನದಿಂದ, ನನ್ನ ಕುಟುಂಬದಿಂದ, ನನ್ನ ಮನೆಯಿಂದ, ಅದನ್ನು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ನನ್ನ ಊರಿನಿಂದ, ನನ್ನ ಕೇರಿಯಿಂದ, ನನ್ನ ನಾಡಿನಿಂದ, ನನ್ನ ರಾಷ್ಟ್ರದಿಂದ, ನನ್ನ ಭೂಮಿಯಿಂದ ತೆಗೆದುಬಿಡು ಅಂತ ಹೇಳ್ತಾ ಹೋಗ್ಬೋದು. ಅಂದರೆ ಎಲ್ಲೋ ಒಂದು ಕಡೆ ನೀವು ಆ ಒಂದು ಕಿಡಿಯನ್ನು ನಿಧಾನಕ್ಕೆ ದೀಪದಿಂದ ದೀಪವ ಹಚ್ಚೋಣ ಅನ್ನೋ ಹಾಗೆ ಬೆಳಗ್ತಾ ಹೋಗ್ತೀರಾ. ಇದರಿಂದ ಎಲ್ರಿಗೂ ಒಳ್ಳೆಯದಾಗತ್ತೆ.
ಖಂಡಿತ ಮಾಡಿಬಿಟ್ಟು ಎಲ್ಲೋ ಒಂದು ಕಡೆ ಈ ರಾಜ್ಯೋತ್ಸವದಂದು ನಾವು ಇದನ್ನು ಪ್ರಾರಂಭಿಸೋಣ. ಮತ್ತೊಮ್ಮೆ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ದಿವೋಹಂ ಸ್ನೇಹಿತರೆ, ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.